ವಾಲಿಯನ್ನು ಸಂಹಾರ ಮಾಡಿದ್ದು ನಾನು, ಅಂದರೆ ನಾನು ಕಾಲ ಅಂತ. ಸಾಯಲಿಕ್ಕಾಗಬೇಕಾದ ಕಾರಣ ಅವನ ಸ್ವಭಾವ. ಇಷ್ಟೇ ನಡೆದದ್ದು ಹೊರತು ಇದರಲ್ಲಿ ಯಾರು ಯಾರ ಮೇಲೂ ಜಿದ್ದು ಸಾಧಿಸಿದ್ದಲ್ಲ, ನಡೆಯುವುದು ಹೀಗೇನೆ. ಅದರಿಂದಾಗಿ ನೀನೀಗ ದುಃಖಪಟ್ಟುಕೊಂಡು ಅಧಿಕಾರದ ಚೆಲ್ಲುವಿಕೆಯಿಂದ ಪ್ರಜೆಗಳ ಕ್ಷೇಮಕ್ಕೆ ತೊಂದರೆಯಾಗುವಂತೆ ಮಾಡುವುದು ಸರಿಯಲ್ಲ. ನ ಕಾಲಃ ಕಾಲಮತ್ಯೇತಿ ನ ಕಾಲಃ ಪರಿಹೀಯತೆ ಸ್ವಭಾವಂಚ ಸಮಾಸಾಧ್ಯ ನ ಕಶ್ಚಿದ್ ಅತಿವರ್ತತೆ. ಸ್ವಭಾವಂಚ ಸಮಾಸಾಧ್ಯ ನ ಕಶ್ಚಿದ್ ಅತಿವರ್ತತೆ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯಾರಿಗೂ ನಡ್ಕೊಳ್ಳಿಕ್ಕಾಗೋದಿಲ್ಲ. ಕೃಷ್ಣನು ಅದನ್ನೇ ಹೇಳುವುದು, ಸ್ವಭಾವೋ ದುರತಿಕ್ರಮ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಪ್ರಕೃತಿಯು ನಿನ್ನನ್ನು ನಿಯಂತ್ರಿಸುತ್ತದೆ ಅಂದರೆ ಸ್ವಭಾವ ಅಂತ ಅರ್ಥ. ಸ್ವಭಾವೇ ನಿಯತಂಕರ್ಮ. ಎಲ್ಲ ತುಂಬ ಕಡೆ ಈ ಮಾತು ಬಂದೇ ಬರುತ್ತೆ. ಅದರಿಂದಾಗಿ ನಾವು ಒಳಗಿನಿಂದ ಎಲ್ಲ ಬದಲ ಮಾಡಿಬಿಡ್ತೇನೆ, ವ್ಯವಸ್ಥೆಯನ್ನು ಚೇಂಜ್ ಮಾಡಿಬಿಡ್ತೇನೆ, ಎಲ್ಲ ಮಾತಷ್ಟೇ. ಅದು ಯಾವ ಸಮಯಕ್ಕೆ ಏನಾಗಬೇಕು, ಹೇಗಾಗಬೇಕು ಅದೇ ತನ್ನ ನಿಯಂತ್ರಣದಲ್ಲಿಯೇ ಪ್ರಕೃತಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದಾಗಿ ಸ್ವಭಾವ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಕಾಲ ಅನ್ನೋದು ಕಾಲವನ್ನು ನಿಯಂತ್ರಿಸ್ತಾ, ಅಂದರೆ ದೊಡ್ಡ ಕಾಲ ಅನ್ನೋದು ಚಿಕ್ಕ ಕಾಲವನ್ನು ನಿಯಂತ್ರಿಸ್ತಾ ಮುಂದೆ ಮುಂದೆ ಹೋಗುತ್ತೆ. ಬಂಧುತ್ವಂ ನ ಕಾಲಃ ಪರಿಹೀಯತೆ. ಕಾಲ ಅನ್ನೋದು ನಾಶವಾಗುವುದು ಎಷ್ಟು ಅರ್ಥದಲ್ಲಿ? ಕ್ಷಣ, ಲವ ಇತ್ಯಾದಿಗಳೆಲ್ಲ ಹೋಗ್ತಾ ಇರುತ್ತೆ. ಆದರೆ ಮಹಾಕಾಲ ಅನ್ನೋದು ವ್ಯವಸ್ಥಿತವಾಗಿ ನಿಲ್ಲುತ್ತೆ. ಸ್ವಭಾವಂಚ ಸಮಾಸಾಧ್ಯ. ಈ ಕಾಲವು ಕೂಡ ಸ್ವಭಾವಕ್ಕನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಅದರಿಂದಾಗಿ ಕಾಲವನ್ನಾಗಲಿ ಸ್ವಭಾವವನ್ನಾಗಲಿ ಯಾರೂ ಕೂಡ ಮೀರಿ ದಾಟಿ ತನ್ನ ಅಧಿಕಾರದಿಂದ ನಡೆಸ್ತೇನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನ ಕಾಲಸ್ಯ